ಹೀಗೆ 2 ವಾಹನಗಳ ಮಧ್ಯೆ ಸಿಲುಕಿ ನಜ್ಜುಗುಜ್ಜಾಗಿರುವ ಆಟೋದಲ್ಲಿ ಇದ್ದ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಹಾಗೂ ಆಟೋದ ಚಾಲಕ ಸೇರಿ 6 ಜನ ಸ್ಥಳದಲ್ಲಿ ಮೃತಪಟ್ಟಿರುವುದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಬಾಗೇಪಲ್ಲಿ ಬಳಿ. ಬಾಗೇಪಲ್ಲಿಯ ಸುಂಕಲಮ್ಮ ದೇವಸ್ಥಾನದ ಕಡೆಯಿಂದ ಬಾಗೇಪಲ್ಲಿ ಕಡೆಗೆ ಆಟೋ ಸಾಗಿತ್ತು. ಆಟೋದಲ್ಲಿ ಚಾಲಕ ಸೇರಿ 11 ಜನ ಪ್ರಯಾಣ ಮಾಡ್ತಿದ್ರು. ಆದರೆ ಹಿಂದಿನಿಂದ ಬಂದ ತಾರ್ ಕಾರು ಆಟೋಗೆ ಡಿಕ್ಕಿ ಹೊಡೆದಿದೆ. ಆಟೋ ಮುಂದೆ ರಸ್ತೆ ಬದಿ ನಿಂತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಆಟೋ 2 ವಾಹನಗಳ ಮಧ್ಯೆ ಸಿಲುಕಿ ನಜ್ಜುಗುಜ್ಜಾಗಿದ್ದು, ಅದರಲ್ಲಿದ್ದ 5 ಮಹಿಳೆಯರು ಹಾಗೂ ಆಟೋ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಮೃತಪಟ್ಟವರನ್ನ ಬಾಗೇಪಲ್ಲಿ ನಗರದ ವಾಲ್ಮೀಕಿ ಬಡಾವಣೆಯ ನಿವಾಸಿಗಳು ಎಂದು ಗುರುತಿಸಲಾಗಿದೆ. ಉಮಾದೇವಿ, ವಿಜಯ, ಲಕ್ಷ್ಮಮ್ಮ, ಸರೋಜಮ್ಮ, ಅರುಣಮ್ಮ ಹಾಗೂ ಆಟೋ ಚಾಲಕ ಅಂಜಿನಪ್ಪ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಗಂಗಾದೇವಿ, ಲಕ್ಷ್ಮೀದೇವಿ, ರತ್ನಮ್ಮ ಸ್ಥಿತಿ ಚಿಂತಾಜನಕವಾಗಿದೆ. ಹೈದರಾಬಾದ್ ಬೆಂಗಳೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇರುವ ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಬಳಿಯಿಂದ ಚೆಂಡೂರು ಕ್ರಾಸ್ವರೆಗೆ ಅಪಘಾತದ ವಲಯವಾಗಿದ್ದು, ಇತ್ತೀಚಿನ 1 ವರ್ಷದ ಅವಧಿಯಲ್ಲಿ ನಡೆದಿರುವ ಭೀಕರ ರಸ್ತೆ ಅಪಘಾತಗಳಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳೀಯ ವಾಹನಗಳ ಸಂಚಾರಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯ 2 ಬದಿಯಲ್ಲಿ ಸರ್ವಿಸ್ ರಸ್ತೆ ನಿರ್ಮಿಸಬೇಕು ಎಂದು ಸಾರ್ವಜನಿಕರು ಈಗಾಗಲೇ ಒತ್ತಾಯಿಸಿ ಹಿಂದಿನ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ವಿಸ್ ರಸ್ತೆ ನಿರ್ಮಿಸಲು ಮುಂದಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಬನ್ನಿ ಅವರೇ, ದಯವಿಟ್ಟು ಬನ್ನಿ ನೋಡಿ. ಈ ಥರ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ನಾವು ಮಾತಾಡ್ತೀವಿ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅರೌಂಡ್ 3 ಗಂಟೆಗೆ ಒಂದು ಆಟೋವಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾ ಇತ್ತು ಒಂದು ಗಾರೆ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿ ಇದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನರದು ಡೆತ್ ಆಗಿದೆ. ಒಟ್ನಲ್ಲಿ ಹೊಟ್ಟೆಪಾಡಿಗೆ ಭಾನುವಾರವೂ ಕೆಲಸಕ್ಕೆ ಹೋಗಿದ್ದ ಮಹಿಳೆಯರು ವಾಪಸ್ ಬರುವಾಗ ಅಪಘಾತವಾಗಿ ಮೃತಪಟ್ಟಿದ್ದು ಮಾತ್ರ ವಿಪರ್ಯಾಸ. ಪಿ ಮಂಜುನಾಥ್ ರೆಡ್ಡಿ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.